ಸದ್ಗುಣ ಕೊಡಬಲ್ಲವಳು ಇಂದ್ರಾಣಿ. ಚಾಮುಂಡಿ ಹುಲಿವಾಹನ. ದುಷ್ಟಶಕ್ತಿಗಳಿಂದ ಭಕ್ತರನ್ನು ಸತತವಾಗಿ ಕಾಪಾಡುವವಳೇ ಚಾಮುಂಡಿ. ಈ ಓಂ ಶಕ್ತಿ ದೇವಸ್ಥಾನಗಳಲ್ಲಿ ಎಲ್ಲ ಧರ್ಮೀಯರು, ಎಲ್ಲ ಜಾತಿಯ ಜನರು ದೇಶ ವಿದೇಶಗಳಿಂದ ನೋಡಿ ಬಂದು ಈ ಒಂದು ಅಮ್ಮನಿಗೆ ಕೃತಜ್ಞತಾಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸುವ ಸಲುವಾಗಿ ಈ ಒಂದು ಮೆರವಣಿಗೆಯಲ್ಲಿ ಅವರು ಪಾಲ್ಗೊಳ್ಳುತ್ತಿದ್ದಾರೆ. ಈ ಒಂದು ಉತ್ಸವಕ್ಕೆ ಶ್ರೀ 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 ಬಂಗಾರು ಅಮ್ಮನವರ ಆಶೀರ್ವಾದವೇ ಇದಕ್ಕೆ ಸರಿ. ಆ ತಾಯಿಯ ಆಶೀರ್ವಾದಕ್ಕೆ ಇನ್ಯಾರೂ ಸರಿಸಾಟಿ ಇಲ್ಲ. ಜ್ಯೋತಿ ಎಂದರೆ ಜೀವನ. ಮನುಷ್ಯನ ಆಧ್ಯಾತ್ಮಿಕ ಶಾಂತಿಯ ಪ್ರತೀಕ ಇದು. ದೈವಿ ಸ್ವರೂಪವಾದ ಜ್ಯೋತಿ ಅಂಧಕಾರವನ್ನು ಹೋಗಲಾಡಿಸಿ ಮಹಾ ಚೈತನ್ಯದಂತೆ ನಮ್ಮೊಳಗಿನ ಮದ, ಮೋಹ, ಮಾತ್ಸರ್ಯ, ಕ್ರೋಧ, ಲೋಭಗಳಿಂದ ಅರಿಷಡ್ವರ್ಗಗಳನ್ನು ಸುಟ್ಟು ಹಾಕಿ ಶುದ್ಧ ನೀಲಾಂಜನವನ್ನು ಆಧ್ಯಾತ್ಮಿಕ ಬೆಳಕು ತುಂಬುವ ಹಿನ್ನೆಲೆಯಲ್ಲಿ ರೂಪುಗೊಂಡಿದೆ ಓಂ ಶಕ್ತಿ ಮಹಾತಾಯಿಯ ಆಧ್ಯಾತ್ಮಿಕ ಜ್ಯೋತಿ. ಜೀವನ ಬೇರೆಯಲ್ಲಿ ಜ್ಯೋತಿಯನ್ನು ಬೇರೆಯಲ್ಲ, ಜೀವನ ಬೇರೆಯಲ್ಲ. ಮನುಷ್ಯನಲ್ಲಿ ಆಧ್ಯಾತ್ಮಿಕ ಪಂಜು ಪ್ರಜ್ವಲಿಸಿ ಹೋದರೆ ಯಾವ ಮನುಷ್ಯನ ಬದುಕೂ ಬೇಕಾಗುವುದಿಲ್ಲ. ಅಂತಃಕರುಣೆ, ಮಾನವೀಯ ಮೌಲ್ಯ ಮತ್ತು ಸ್ವಯಂ ಸಂತೋಷಗಳೆಲ್ಲವೂ ಈ ಜ್ಯೋತಿಯನ್ನು ದಿವ್ಯ ಪ್ರಭೆಯಲ್ಲಿ ನಮ್ಮ ಅಂತಃಕರಣ ಪ್ರವೇಶಿಸುತ್ತಿದೆ. ನೂರಾರು ನೋವು ಸಂಕಟಗಳಿಂದ ತುಂಬಿ ಹೋದ ನಮ್ಮ ಅಂತಃಕರಣ ಜ್ಞಾನವನ್ನು ದೇವಿಗೆ ಸ್ಪರ್ಶವಾಗಲಿದೆ. ಬದುಕು ಹೊಸ ಬೆಳಕಿನಲ್ಲಿ ಅರಳುತ್ತಿದೆ. ಮಹಾತಾಯಿ ಓಂ ಶಕ್ತಿ ಅಮ್ಮ ಅಂತಃಕರಣದ ದೃಷ್ಟಿಯನ್ನು ನಮ್ಮ ಜೀವನವನ್ನು ಪಾವನವನ್ನಾಗಿ ಮಾಡುತ್ತಿದ್ದಾಳೆ. ಅಮ್ಮನ ದಿವ್ಯ ದೃಷ್ಟಿ ಸಂಕೇತವಾದ ಆಧ್ಯಾತ್ಮಿಕ ಜ್ಯೋತಿ ಪ್ರಜ್ವಲಿಸಿದಷ್ಟು ನಮ್ಮ ಜೀವನವು ಪ್ರಜ್ವಲವಾಗುತ್ತದೆ. ಕಷ್ಟಗಳು ದೂರವಾಗಿ ಅಮ್ಮನ ಆಶೀರ್ವಾದದಿಂದ ಮನ ತೃಪ್ತಿಯಾಗಿ ಇಂತಹ ಬಂಗಾರದಂತಹ ಬದುಕು ಎಲ್ಲರಿಗೂ ಸಿಗಲಿ ಎಂಬ ಉದ್ದೇಶದಿಂದಲೇ ಆಧ್ಯಾತ್ಮಿಕ ಜ್ಯೋತಿಯ ಪರಿಕಲ್ಪನೆ ಹುಟ್ಟಿದೆ. ಜ್ಯೋತಿಯಿಂದ ಜ್ಯೋತಿಗೆ ಅಗ್ನಿಸ್ಪರ್ಶ ಮಾಡಿದಂತೆ ಮನುಷ್ಯರಿಂದ ಮನುಷ್ಯರಿಗೆ ಆಧ್ಯಾತ್ಮಿಕ ಶಾಂತಿಯನ್ನು ನೀಡುವ ದೃಷ್ಟಿಯಿಂದ ಅಮ್ಮನ ಆಶೀರ್ವಾದದ ಮೇಲೆ ಆಧ್ಯಾತ್ಮಿಕ ಜ್ಯೋತಿ ಕೈಗೊಳ್ಳುತ್ತಿದೆ. ಇಲ್ಲಿ ಕೋಲಾಟವನ್ನು ಹಾಡುತ್ತಾ ಅವರು ಬೆಳೆದಂಥ ಈಗ ನೋಡಿ ಹೆಣ್ಣು ಮಕ್ಕಳು, ಎಲ್ಲ ವೃದ್ಧರು, ವಯೋವೃದ್ಧರು, ಚಿಕ್ಕ ಮಕ್ಕಳು ಎಲ್ಲರೂ ಒಂದು ಗುಂಪಾಗಿ ಆ ತಾಯಿಯ ಒಂದು ವೀಕ್ಷಣೆಗೆ ಬರುತ್ತಿದ್ದಾರೆ. ಇಲ್ಲಿ ತೆಂಗಿನ ಒಂದು ಸಸಿಗಳನ್ನು ತಾಯಿಗೆ ಈಗ ಸಮರ್ಪಿಸಿ ಆ ಒಂದು ವೃಕ್ಷವನ್ನು ನಾವು ಯಾವ ರೋಗಗಳನ್ನು ಬರದಂತೆ ಕಾಪಾಡು ಎಂದು ಆ ತಾಯಿಯ ಇಲ್ಲಿ ಮೊರೆ ಹೋಗಿದ್ದಾರೆ. ಈ ಜನಸ್ತೋಮವನ್ನು ನಾವು ನೋಡುತ್ತಿರುವಾಗ ಈ ಒಂದು ತಾಯಿಯ ಒಂದು ಮಹಿಮೆಯ ಒಂದು ಎಷ್ಟು ಒಂದು ನಾವು ಹೋಳಿದರೂ ಸಾಕಾಗೋದಿಲ್ಲ. ಇವತ್ತೊಂದು ದಿನ ಈ ಒಂದು ತಾಯಿಯ ಒಂದು ಮಹಿಮೆ ಎಲ್ಲ ದೇಶಗಳಲ್ಲೂ ಹಬ್ಬಿ ಎಲ್ಲ ನಾಡಿನಾದ್ಯಂತ ಎಲ್ಲ ನಾಡಿನಿಂದಲೂ ನಮ್ಮ ದೇಶದ ಎಲ್ಲ ರಾಜ್ಯಗಳಿಂದಲೂ ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಎಲ್ಲ ಭಾಗದ ಜನರು ಬಂದು ಆ ತಾಯಿಯನ್ನು ಈ ಒಂದು ಉತ್ಸವಕ್ಕೆ ಸಾಕ್ಷಿಯಾಗಿದ್ದಾರೆ. ಎಲ್ಲ ಈ ಜನಸ್ತೋಮ ನೋಡಿದರೆ ಕೆಂಪು ಬೃಂದಾವನದಂತೆ ಕಾಣುತ್ತಿದೆ. ಅಲ್ಲಲ್ಲಿ ಕೆಂಪು ಹೂಗಳನ್ನು ಅರಳುತ್ತಾ ಆ ತಾಯಿಯನ್ನು ನೋಡುತ್ತೇವೆ ಎಂದು ಆ ಒಂದು ಮುಗುಳ್ನಗೆಗೆ ನೋಡಿ ಎಲ್ಲರಲ್ಲಿ ಆ ಹರ್ಷೋದ್ವೇಗ, ಎಲ್ಲರಲ್ಲಿ ಆ ಸಂತೋಷ, ಎಲ್ಲರಲ್ಲೂ ಆ ಒಂದು ಭಕ್ತಿ, ಆ ಭಾವ. ಇಲ್ಲಿ ಟಮಟೆ ವಾದ್ಯಗಳೊಂದಿಗೆ ಅಮ್ಮನ ಭಾವಚಿತ್ರವನ್ನು, ಅಮ್ಮನ ಪಟವನ್ನು ಇಡುತ್ತಾ ಆ ಯುವಕರು ನೋಡಿ ಎಷ್ಟು ಸಂತೋಷವಾಗಿ ಬರುತ್ತಿದ್ದಾರೆ. ಈ ಒಂದು ಭಕ್ತ ಸಮೂಹಕ್ಕೆ ಅಮ್ಮ ತಾಯಿ ಕೊಟ್ಟಿದ್ದಾದರೂ ಏನು? ಇಲ್ಲಿ ನಡೆದಿದ್ದೆಲ್ಲ ಇಷ್ಟೇ, ಭಕ್ತಿ, ಸೇವೆ. ಆ ತಾಯಿ ಮೇಲ್ಮರುತ್ತೂರು ಅಂದರೆ ಸಾಕು, ಇಲ್ಲಿಯ ಸೇವೆ, ಇಲ್ಲಿಗೆ ಭಕ್ತಿ. ಇಲ್ಲಿ ನೋಡಿ, ಇಲ್ಲಿ ಕರ್ನಾಟಕದಿಂದ ಬಂದ ಒಂದು ಪಂಗಡ ಇಲ್ಲಿ ಬರುತ್ತಿದೆ. ಆ ತಾಯಿಯ ಒಂದು ಪರಿಕಲ್ಪನೆ ಅಂತಂದರೆ ಇಲ್ಲಿ ಲಂಡನ್ನ ದೇಶದಿಂದ ಶಕ್ತಿಗಳು ಬರುತ್ತಿದ್ದಾರೆ. ಲಂಡನ್ ದೇಶದಿಂದ ಬರುತ್ತಿದ್ದಾರೆ. ಆದರೂ ಅಲ್ಲಿ ನಡೆಯುವುದೇ ಬೇರೆ, ಇಲ್ಲಿ ನಡೆಯುವುದೇ ಬೇರೆ. ಕುದುರೆಯನ್ನು ನಿಲ್ಲಿಸಿ ಅದು ಆ ಪ್ರಾಣಿ ಕೂಡ ಆನಂದದಿಂದ ಅಮ್ಮನಿಗಾಗಿ ನರ್ತನೆ ಮಾಡಿಕೊಂಡು ಇನ್ನೊಂದು ಜನ್ಮ ಕೊಡುತ್ತಾಯೇ, ಮನುಷ್ಯನನ್ನಾಗಿ ಹುಟ್ಟಿ ನಿನಗೆ ಸೇವೆ ಮಾಡಲು ಎಂದು ಆ ಪ್ರಾಣಿಗಳು ಪ್ರಾರ್ಥನೆ ಮಾಡುತ್ತಿದೆ. ಅದು ಸಂತೋಷವಾಗಿ ಬರುತ್ತಿದೆ. ಇಲ್ಲಿ ಬರುತ್ತಿರುವ ಜನ ಅವರವರ ಊರಿನಿಂದ ಬರುತ್ತಿದ್ದಾರೆ, ದೇಶ ವಿದೇಶಗಳಿಂದ ಬರುತ್ತಿದ್ದಾರೆ. ಅಲ್ಲಿ ವಿದೇಶಗಳಲ್ಲಿ ಕಲಾಚಾರ ಬೇರೆ,
ಆದರೆ ಅಮ್ಮನ ಮಣ್ಣಿನಲ್ಲಿ ಮಾತ್ರ, ಅಮ್ಮನ ಮಣ್ಣಿನಲ್ಲಿ ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕೋ, ಕಾಲಿನಲ್ಲಿ ಚಪ್ಪಲಿ ಇಲ್ಲದೆ ನಡೆದುಕೊಳ್ಳುತ್ತಿದ್ದಾರೆ. ಏನು ಸಿಗುವುದು ಅದೇ ಅಮ್ಮನ ಪ್ರಸಾದ. ಇಲ್ಲಿ ತಲೆಯಲ್ಲಿ ಕರಗಾಟವನ್ನು ಇಟ್ಟುಕೊಂಡು ಬರುವುದೇ ಕಷ್ಟ. ಕರಗಾಟವನ್ನು ಇಟ್ಟುಕೊಂಡು ತಲೆಯ ಮೇಲೆ ಕಲಶಗಳನ್ನು ಇಟ್ಟುಕೊಂಡು ಕೋಲಾಟವನ್ನು ಆಡಿಕೊಂಡು ತಮ್ಮ ಮನಸ್ಸನ್ನು ಮೈಯನ್ನು ಮರೆತು ಬರುತ್ತಿದ್ದಾರೆ. ಏತಕ್ಕಾಗಿ ಇಷ್ಟು ನಡೆಯುತ್ತಿದೆ? ಅಮ್ಮ ಅವರುಗಳಿಗೆ ಮಾಡಿದ ಅವರ ಕಷ್ಟ ನೀಗಿಸಿದ ತಾಯಿ, ಅದಕ್ಕಾಗಿ ಆ ಕೃತಜ್ಞತೆಯನ್ನು ಸಲ್ಲಿಸಲು ಬರುತ್ತಿದ್ದಾರೆ. ಇದಲ್ಲವೇ ನೋಟ, ಇದಲ್ಲವೇ ಅಮ್ಮನ ಪವಾಡ. ಮೇಲ್ಮರುವತ್ತೂರೆಂದರೆ ಎಲ್ಲರೂ ಬರುತ್ತಾರೆಯೇ? ಇಲ್ಲವೇ ಇಲ್ಲ. ತಮಗೆ ಏನಾದರೂ ನಡೆದಿದ್ದರೆ ಮಾತ್ರ ಬರುತ್ತಿದ್ದರು. ಈ ಜನಸ್ತೋಮವನ್ನು ನೋಡುವಾಗ ಆ ಲೋಕರಕ್ಷಕಿ ಅಮ್ಮ ಮಹಾತಾಯಿ ಆದಿಪರಾಶಕ್ತಿ, ನಿಜವಾಗಲೂ ನೀನೇ ಮಹಾತಾಯಿ, ನೀನೇ ಲೋಕಧಾರಿಣಿ ತಾಯೇ. ಹಿಂದೆ ದುಷ್ಟ ಶಕ್ತಿಗಳು ಅಟ್ಟಹಾಸಗೊಂಡು ಬರುತ್ತಿದೆ, ಅದನ್ನು ಸದೆಬಡಲು ಬರುತ್ತಿದೆ. ತಾವುಗಳು ಕೂಡ ಈ ಅಮ್ಮನಲ್ಲಿ ರಕ್ಷಣೆ ಪಡೆಯಲು ಬರುತ್ತಿದ್ದಾರೆ. ವಿಧವಾದ ಅಲಂಕಾರಗೊಂಡ ಕೊಂಬೆಗಳ ರೂಪದಲ್ಲಿ ಮನುಷ್ಯರು ಬರುತ್ತಿದ್ದಾರೆ. ಎಲ್ಲವೂ ಏನಕ್ಕೆ? ಅವರವರ ಹರ್ಷವನ್ನು ತೋರಿಸುತ್ತಿದ್ದಾರೆ. ಅಮ್ಮ ಮಾಡಿದ ಅವರ ಕಷ್ಟಗಳನ್ನು ನೀಗಿಸಿದ ಕೃತಜ್ಞತೆಗೆ ತಾಯಿ ಬರುತ್ತಿದ್ದಾರೆ. ಹಿಂದೆ ಬಾವಟಗಳನ್ನು ಎತ್ತಿಕೊಂಡು ಬರುತ್ತಿದ್ದಾರೆ. ನಾವು ಕಂಡ ದೃಶ್ಯ ಬಹು ಆನಂದ. ಎಲ್ಲೆಲ್ಲೂ ಮಹಿಳೆಯರು ತಮ್ಮ ಕೈಯನ್ನು ಮುಚ್ಚಿಕೊಂಡು ಬರುತ್ತಿದ್ದರು. ಇಲ್ಲಿ ಬಾವಟಗಳನ್ನು ಹಿಡಿದು ಆರಾಧಿಸಿಕೊಂಡು ಆ ತಾಯಿಯ ಹೊಗಳಿಕೊಂಡು ಬರುತ್ತಿದ್ದಾರೆ. ಇದಲ್ಲವೇ ದೃಶ್ಯ? ಅವರು ಯಾವ ಜಾತಿಗೆ ಸೇರಲಿ, ಯಾವ ಮತಕ್ಕೆ ಸೇರಲಿ, ಯಾವ ಊರಿಗೆ ಸೇರಲಿ, ಯಾವ ರಾಜ್ಯಕ್ಕೆ ಸೇರಲಿ, ಯಾವ ದೇಶಕ್ಕೆ ಸೇರಲಿ, ಅವರು ಯಾವುದೂ ಇಲ್ಲ. ನಮ್ಮ ಕರ್ನಾಟಕದಿಂದ, ಭದ್ರಾವತಿಯಿಂದ ಬರುತ್ತಿದ್ದಾರೆ. ಅವರ ನೋಟ, ಅವರ ಆನಂದ ಎಷ್ಟಿದೆ ನೋಡಿ. ಕರ್ನಾಟಕದಿಂದ ಬರುತ್ತಿರುವ ಭದ್ರಾವತಿ, ಶಿವಮೊಗ್ಗ, ಆ ಜನರು ಅಷ್ಟು ದೂರಗಳಿಂದ, ಸುಮಾರು 700 ಕಿಲೋಮೀಟರ್ ಆಗುತ್ತೆ. ಅವರು ಅಲ್ಲಿಂದ ತಮ್ಮ ಡೊಂಬರ ಆಟಗಳನ್ನು ತಂದು ಅವರು ಆಟ ಆಡಿಕೊಂಡು ಬರುತ್ತಿದ್ದಾರೆ. ಹಿಂದೆ ಬರುವುದು ನಮ್ಮ ದೇಶದಿಂದ ದೂರ ದೇಶ ಮಲೇಷ್ಯಾ, ಅವರುಗಳು ಬರುತ್ತಿದ್ದಾರೆ. ಇಲ್ಲಿ ತೆಂಗಿನ ಸಸಿಯನ್ನು ತರುತ್ತಿದ್ದಾರೆ. ಸುಮ್ಮನೆ ಅಮ್ಮನಿಗಾಗಿ ತರುತ್ತಿಲ್ಲ. ಅವರ ನಾಡಿನಲ್ಲಿ ಆ ತೆಂಗಿನ ಸಸಿ ಬೆಳೆಯಲಿ, ನಾಶವಾಗದೆ ಜೀವ ಉದ್ಧಾರಕವಾಗಲಿ ಎಂದು ತರುತ್ತಿದ್ದಾರೆ. ಮುಸ್ಲಿಮರು ಬಹಳ ದೂರದಿಂದ ಬರುತ್ತಿದ್ದಾರೆ. ತಾವು ಯಾವ ಜಾತಿಗೆ ಸೇರಿದ್ದೇವೆ, ತಾವು ಯಾವ ಮತಕ್ಕೆ ಸೇರಿದ್ದೀವಿ ಎಂದು ಕಾಣಲಿಲ್ಲ. ತಾವು ಎಂದೇ ಓಂ ಶಕ್ತಿ ಒಂದೇ ಮತ, ಒಂದೇ ಕುಲ ಎಂದು ಬರುತ್ತಿದ್ದಾರೆ. ಈಗ ತಾನೇ ವೇದಿಕೆಯಲ್ಲಿ ಬರುತ್ತಿರುವ GB ಪ್ಲೇಗ್ರೌಂಡ್, ಅಲ್ಲಿ ವೇದಿಕೆ ನೆಲೆಸಿದೆ. ಇಷ್ಟೊತ್ತು ಅಮ್ಮನ ಮನೆಯಿಂದ ಬರುತ್ತಿದ್ದಾರೆ. ಇದೆಲ್ಲ ಹೋಗಿ ಸಂಗಮವಾಗುವುದು GB ವೇದಿಕೆ, ಅಂದರೆ GB ಸ್ಕೂಲ್ ವೇದಿಕೆ ಪ್ಲೇಗ್ರೌಂಡ್ ಇದೆ. ಅಲ್ಲಿ ಬಂದು ಜನಸ್ತೋಮ ಒಂದಾಗಿ ಕೂಡಿ ಆ ತಾಯಿಯ ಜ್ಯೋತಿಯನ್ನು ಬೆಳಗುವುದನ್ನು ನೋಡಲು 2 ಕಣ್ಣುಗಳು ಸಾಲದು ತಾಯೇ. ಇಷ್ಟು ಜನರು ಸೇರಿದಾಗಲು, ಇಷ್ಟು ಆತ್ಮಗಳು ನಿನ್ನ ಆತ್ಮವನ್ನು, ಪರಮಾತ್ಮನನ್ನು ಸಂಗಮವಾಗಲು ಇಷ್ಟು ಆತ್ಮಗಳು ಬರುತ್ತಿದೆ. ಇದು ತೂಟಿ ಬಹಳ ಕಷ್ಟ. ಇದನ್ನು ನೋಡುತ್ತಿರುವಾಗ ನಮಗೆ ಆನಂದವಾಗುತ್ತೆ. ಒಂದು ಕಡೆ, ಇನ್ನೊಂದು ಕಡೆ ನಾನಾ ದೇಶಗಳಿಂದ, ನಾನಾ ಊರುಗಳಿಂದ ತಮ್ಮ ಊರುಗಳ ಬಾವಟಗಳನ್ನು ತರುತ್ತಿದ್ದಾರೆ. ಬಾವಟಗಳನ್ನು ತರುವುದು ಚಿಹ್ನೆಗಾಗಿ ಅಲ್ಲ. ಅಮ್ಮ, ನನ್ನ ರಾಜ್ಯವನ್ನು ಬದುಕಿಸಿಕೊಡು. ಇಲ್ಲಿ ಭಯೋತ್ಪಾದಕರು ಬಹಳ ಜನ ಒದ್ದಿದ್ದಾರೆ. ನಮಗೆ ದಾರಿ ಕಾಣದೆ ನಾವು ನಿಂತಿದ್ದೇವೆ, ಅದನ್ನು ತೋರಿಕೊಡು ಎಂದು ತೋರುತ್ತಿದ್ದಾರೆ. ಒಂದು ಕಡೆ, ಇನ್ನೊಂದು ಕಡೆ ಬೆಲೂನುಗಳನ್ನು ಬಿಟ್ಟಿದ್ದಾರೆ. ಅಮ್ಮ, ಈ ಲೋಕದಿಂದ ಆ ಲೋಕಕ್ಕೆ ನಾವು ಬರುತ್ತೇವೆ, ಇಲ್ಲಿ ನಾವು ಮಾಡುವ ಸೇವೆಗಳನ್ನು ಸ್ವೀಕರಿಸುತ್ತಾಯೇ ಎಂದು ಆ ಬೆಲೂನುಗಳನ್ನು ಒಂದು ಸೂಚಿತವಾಗಿ ಕಳಿಸಿಕೊಡುತ್ತಿದ್ದಾರೆ. ಇಲ್ಲಿ ನೋಡಿ, ನಮ್ಮ ಮೇಲ್ಮರುವತ್ತೂರು ಓಂ ಶಕ್ತಿಯಲ್ಲಿ ಒಂದು ಪೊಲೀಸರಿಲ್ಲ, ಒಂದು ಶಿಸ್ತಿದೆ. ಬರೇ ಯುವಶಕ್ತಿಗಳು ಮಾತ್ರ ಅದನ್ನು ನಡೆಸ್ಕೊಂಡು ಬರುತ್ತಿದ್ದಾರೆ. ಆ ಹಿಂದೆ ಬರುತ್ತಿರುವ ಜ್ಯೋತಿ ಸಾಧಾರಣವಾದ ಜ್ಯೋತಿ ಅಲ್ಲ, ಅದು ಮೂಲ ಜ್ಯೋತಿ. ಇಲ್ಲಿ ನೋಡಿ ಶಕ್ತಿಗಳು ಹೇಗೆ ಕುಳಿತಿದ್ದಾರೆ. ತೈಪೂಸಂ ಇರುಮುಡಿಯು ಇಲ್ಲಿ ಮಹತ್ತರವಾದಂಥ ಒಂದು ಪವಿತ್ರವಾದ ಉತ್ಸವ. ಕರ್ಮಗಳನ್ನು ಧ್ವಂಸ ಮಾಡಿ ಪರಮಾತ್ಮನಲ್ಲಿ ಐಕ್ಯವಾಗುವುದೇ ಮುಕ್ತಿ. ಕರ್ಮಗಳಲ್ಲಿ ಅತಿ ಮುಖ್ಯವಾದದ್ದು ಪ್ರಾರಬ್ಧ ಕರ್ಮ. ಇದನ್ನು ಜಯಿಸಲು, ನಾಶ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಆ ಕರುಣಾಮಯಿ ಲೋಕೋದ್ಧಾರಕಿ ಮಹಾತಾಯಿ ಆದಿಶಕ್ತಿ ಒಬ್ಬಳಿಂದಲೂ ಮಾತ್ರವೇ ಸಾಧ್ಯ. ಮುಕ್ತಿ ಹೊಂದಲು ವರಪ್ರಸಾದವಾಗಿ ದಯಪಾಲಿಸಿದಳು ಈ ವ್ರತ, ತೈಪೂಸಂ ಇರುಮುಡಿಯ ವ್ರತ. ತೈಪೂಸಂ ಇರುಮುಡಿ ಎಂದರೆ ಭಕ್ತರಿಗೆಲ್ಲ ಆನಂದ, ಪರಮಾನಂದ. ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಆ ತಾಯಿ ಈ ಇಂದು ಇರುಮುಡಿಯನ್ನು ಕೊಟ್ಟಿದ್ದಾಳೆ. ಇರುಮುಡಿ ಎಂದರೆ 2 ಚಿಕ್ಕ ಮೂಟೆಗಳು.
ಒಂದು ತೋಳಿನ ಮುಂಭಾಗದಲ್ಲಿ ಹೊರುವುದು, ಇದರಲ್ಲಿ ದೇವಿಗೆ ಅಭಿಷೇಕ ಮಾಡುವ ಸಾಮಗ್ರಿಗಳಿರುತ್ತದೆ. ಇನ್ನೊಂದು ತೋಳಿನ ಹಿಂಭಾಗದಲ್ಲಿ ಹೊರುವುದು